ಹಲೋ ಫ್ರೆಂಡ್ಸ್, ನಮ್ಮ ಲಯನ್ಸ್ ಬೆಂಗಳೂರು ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ದ ಹಿಂದೂ ದಿನಪತ್ರಿಕೆಯ ವಿಶ್ಲೇಷಣೆ ಕೆಳಗೆ 15ನೇ ಜುಲೈ 2020 ದಿನಾಂಕದ ಸುದ್ದಿ ವಿಶ್ಲೇಷಣೆ ಮಾಡ್ತಿದ್ದೇವೆ. ಇವತ್ತಿನ ಪ್ರಮುಖ ಆರ್ಟಿಕಲ್ಸ್ ಹೀಗಿದೆ. ಟಾರ್ಗೆಟೆಡ್ ನ್ಯೂಸ್ ಅನಾಲಿಸಿಸ್ ಕೆಳಗೆ ಮೊದಲಿಗೆ ನಾವು ಕಾಜಿರಂಗ ನ್ಯಾಷನಲ್ ಪಾರ್ಕಲ್ಲಿ ಆಗಿರುವಂಥ ಫ್ಲಡ್ಸ್ ಬಗ್ಗೆ ಚರ್ಚೆ ಮಾಡ್ತಿದ್ದೇವೆ. ಅದರ ನಂತರ ಯುರೋಪಿಯನ್ ಯೂನಿಯನ್ ಹಾಗೂ ಭಾರತ ಮಧ್ಯ ನಡೆಯಲಿರುವ ಸಮ್ಮಿಟ್ ಬಗ್ಗೆ ಚರ್ಚೆ ಮಾಡ್ತಿದ್ದೇವೆ. ನಂತರ ಚೀನಾ ಹಾಗೂ ಇರಾನ್ ಮಧ್ಯ ಆಗಿರುವಂಥ ಒಂದು ಅಗ್ರಿಮೆಂಟ್ ಬಗ್ಗೆ ನಾವು ಚರ್ಚೆ ಮಾಡ್ತಿದ್ದೇವೆ. ನಂತರ ಮಾಲ್ಡೀವ್ಸ್ ಹಾಗೂ ಭಾರತ ಮಧ್ಯೆ ಇರುವಂಥ ಸಂಬಂಧದ ಬಗ್ಗೆ ನಾವು ಚರ್ಚೆ ಮಾಡ್ತಿದ್ದೇವೆ. ನಂತರ ಡೀಪ್ ಕೆಳಗೆ ಸೆಂಡಿಂಗ್ ದ ರೈಟ್ ಮೆಸೇಜ್ ಹಾಗೂ ವೈರಲ್ ಔಟ್ರೇಜ್ ಓನ್ಲಿ ಸ್ಪೈಕ್ಸ್ ಡೇಟಾ, ಈ ಎರಡೂ ಆರ್ಟಿಕಲಲ್ಲಿ ಕೋವಿಡ್-19 ಪ್ಯಾಂಡಮಿಕ್ ಬಗ್ಗೆ ಚರ್ಚೆ ಮಾಡ್ತಿದ್ದೇವೆ. ಲಾಸ್ಟ್ ಆಪರ್ಚುನಿಟಿ, ಇದರಲ್ಲಿ ಭಾರತ ಹಾಗೂ ಇರಾನ್ ಮಧ್ಯ ಈಗ ನಡೆದ ಚಾಬಹಾರ್ ಪೋರ್ಟ್ ಪ್ರಾಜೆಕ್ಟ್ನ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಕೊನೆಯದಾಗಿ ಚೀನಾ ಭಾರತದ ಮೇಲೆ ಇರುವಂಥ ಫಾರಿನ್ ಪಾಲಿಸಿ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಈ ಆರ್ಟಿಕಲ್ಸ್ನ ಬ್ಯಾಂಗ್ಳೂರ್ ಎಡಿಷನಲ್ಲಿರುವಂಥ ಪೇಜ್ ನಂಬರ್ ನಿಮ್ಮ ಸಹಾಯಕ್ಕಾಗಿ ಇಲ್ಲಿ ನೀಡಲಾಗಿದೆ. ಇವತ್ತಿನ ಮೊದಲನೇ ಆರ್ಟಿಕಲ್, ಅಸ್ಸಾಂನಲ್ಲಾಗಿರುವಂಥ ಫ್ಲಡ್ಸ್ನಿಂದಾಗಿ ಕಾಜಿರಂಗ ನ್ಯಾಷನಲ್ ಪಾರ್ಕಲ್ಲಿರುವಂಥ ವೈಲ್ಡ್ ಲೈಫ್ ಮೇಲೆ ಏನು ಪ್ರಭಾವ ಬೀರಿದೆ ಅನ್ನೋದ್ರ ಬಗ್ಗೆ ಇರುವಂಥದ್ದು. ಸುದ್ದಿಯಲ್ಲಿರುವಂಥ ಎಲ್ಲ ನ್ಯಾಷನಲ್ ಪಾರ್ಕ್ಸ್ KPSC ಹಾಗೂ UPSC ಎರಡೂ ಎಕ್ಸಾಮ್ನ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ತುಂಬ ಮುಖ್ಯವಾಗಿರುವಂಥದ್ದು. UPSC ಮೇನ್ಸ್ ಎಕ್ಸಾಮ್ಸ್ ಜನರಲ್ ಸ್ಟಡೀಸ್ ಪೇಪರ್ 3 ಬಯೋಡೈವರ್ಸಿಟಿ ಆ್ಯಂಡ್ ಎನ್ವಿರಾನ್ಮೆಂಟ್ ಕೆಳಗೆ ಹಾಗೂ KPSCಯ ಮೇನ್ಸ್ ಜನರಲ್ ಸ್ಟಡೀಸ್ ಪೇಪರ್ 3 ಇಶ್ಯೂಸ್ ಆ್ಯಂಡ್ ಚಾಲೆಂಜಸ್ ಆಫ್ ಡೆವಲಪ್ಮೆಂಟ್ ಆನ್ ಎಕಾಲಜಿ ಆ್ಯಂಡ್ ಎನ್ವಿರಾನ್ಮೆಂಟ್, ಇವೆರಡೂ ಟಾಪಿಕ್ ಈ ಆರ್ಟಿಕಲಲ್ಲಿ ಕವರ್ ಆಗ್ತಾ ಇದೆ. ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಮೊದಲು ಕಾಜಿರಂಗ ನ್ಯಾಷನಲ್ ಪಾರ್ಕ್ ಬಗ್ಗೆ ತಿಳ್ಕೊಳ್ಳೋಣ. ಇದು ಅಸ್ಸಾಂನ ಕಾರ್ಬಿ ಆಂಗ್ಲಾಂಗ್ ಡಿಸ್ಟ್ರಿಕ್ಟ್ ಒಳಗಿದೆ. ಇದನ್ನು 1985 ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿ ಡಿಕ್ಲೇರ್ ಮಾಡಲಾಗಿತ್ತು. ನಂತರ 2006 ಟೈಗರ್ ರಿಸರ್ವ್ ಆಗಿ ಕೂಡ ಡಿಕ್ಲೇರ್ ಮಾಡಲಾಗಿತ್ತು. ಈ ಕಾಜಿರಂಗ ನ್ಯಾಷನಲ್ ಪಾರ್ಕಲ್ಲಿ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್, ನಾವೇನು IUCN ಅಂತ ಹೇಳ್ತೀವಿ, ಇದ್ರ ಕೆಳಗೆ ಸಂರಕ್ಷಣೆ ಮಾಡಲಾಗ್ತಾ ಇರುವಂಥ ಹಲವಾರು ಪ್ರಾಣಿಗಳನ್ನ ನಾವಿಲ್ಲಿ ನೋಡ್ಬೋದು. ಅದರಲ್ಲಿ ಮುಖ್ಯವಾಗಿರುವಂಥದ್ದು IUCN ಕೆಳಗೆ ಎಂಡೇಂಜರ್ಡ್ ಸ್ಟೇಟಸ್ ಪಡೆದಿರುವಂಥ ಏಷ್ಯನ್ ಎಲಿಫೆಂಟ್ಸ್, ಏಷ್ಯಾಟಿಕ್ ವಾಟರ್ ಬಫೆಲೋ ಹಾಗೂ ರಾಯಲ್ ಬೆಂಗಾಲ್ ಟೈಗರ್, ವಲ್ನರಬಲ್ ಸ್ಟೇಟಸ್ ಪಡೆದಿರುವಂಥ ಒನ್ ಹಾರ್ನ್ ರೈನೋಸರಸ್. ಈ ಕಾಜಿರಂಗ ನ್ಯಾಷನಲ್ ಪಾರ್ಕಲ್ಲಿ ನಾವು ಜಗತ್ತಲ್ಲೇ ಕಾಣುವಂಥ ರೈನೋಸರಸ್ನಲ್ಲಿ 1/3 ಪಾಪ್ಯುಲೇಷನ್ನ ನಾವು ಕಾಣ್ಬೋದು. ಇನ್ನು ಹಕ್ಕಿಗಳ ಪಾಪ್ಯುಲೇಷನ್ನ ನೋಡೋದಾದರೆ ಬರ್ಡ್ ಲೈಫ್ ಇಂಟರ್ನ್ಯಾಷನಲ್ ಕಾಜಿರಂಗ ನ್ಯಾಷನಲ್ ಪಾರ್ಕ್ನ ಇಂಪಾರ್ಟೆಂಟ್ ಬರ್ಡ್ ಏರಿಯಾ ಅಂತ ಮಾರ್ಕ್ ಮಾಡಲಾಗಿದೆ. 2019 ಮಾಡಲಾದ ವೆಟ್ಲ್ಯಾಂಡ್ ಬರ್ಡ್ ಸೆನ್ಸಸ್ ಪ್ರಕಾರ 96 ಸ್ಪೀಶೀಸ್ಗೆ ಸೇರಿದಂಥ ವೆಟ್ಲ್ಯಾಂಡ್ ಬರ್ಡ್ಸ್ ಈ ನ್ಯಾಷನಲ್ ಪಾರ್ಕಲ್ಲಿ ನಾವು ನೋಡ್ಬೋದು. ಇನ್ನು ಜಾಗ್ರಫಿಕಲಿ ನೋಡೋದಾದರೆ ಈ ಕಾಜಿರಂಗ ನ್ಯಾಷನಲ್ ಪಾರ್ಕ್ನ ನಾರ್ದರ್ನ್ ಸೈಡಲ್ಲಿ ಬ್ರಹ್ಮಪುತ್ರ ರಿವರ್ನ ನಾವಿಲ್ಲಿ ಹರಿತಿರೋದು ನೋಡ್ತಿರ್ಬೋದು. ನ್ಯಾಷನಲ್ ಹೈವೇ 37 ಈ ನ್ಯಾಷನಲ್ ಪಾರ್ಕ್ನ ಒಳಗಿಂದ ಪಾಸ್ ಆಗುತ್ತೆ ಹಾಗೂ ಇದರ ಕೆಳಗೆ ಕಾರ್ಬಿ ಆಂಗ್ಲಾಂಗ್ ಹಿಲ್ಸ್ನ ನಾವು ನೋಡ್ಬೋದು. ಈ ಬ್ರಹ್ಮಪುತ್ರ ರಿವರ್ ಕಾಜಿರಂಗ ನ್ಯಾಷನಲ್ ಪಾರ್ಕ್ನ ತುಂಬ ಹತ್ತಿರದಲ್ಲೇ ಹರಿತಿರೋದ್ರಿಂದ ಮಾನ್ಸೂನ್ ಟೈಮಲ್ಲಿ ಮಳೆ ನೀರು ಈ ನ್ಯಾಷನಲ್ ಪಾರ್ಕ್ ಒಳಗೆ ತುಂಬಿಕೊಂಡು ಫ್ಲಡ್ಸ್ ಕ್ರಿಯೇಟ್ ಆಗುತ್ತೆ. ಹಾಗಾಗಿ ಇಲ್ಲಿರುವಂಥ ಸಂರಕ್ಷಣೆ ಮಾಡಲಾಗ್ತಾ ಇರುವಂಥ ಪ್ರಾಣಿಗಳೇನಿದ್ದಾವೆ ಅವು ಕೆಳಗೆ ನ್ಯಾಷನಲ್ ಹೈವೇ ದಾಟಿ ಕಾರ್ಬಿ ಹಿಲ್ಸ್ ಕಡೆಗೆ ಹೋಗುತ್ತೆ. ಹೀಗೆ ಫ್ಲಡ್ಸ್ನಿಂದಾಗಿ ಈ ಪ್ರಾಣಿಗಳು ಒಂದು ಕಡೆಯಿಂದ ಇನ್ನೊಂದು ಕಡೆ ದಾಟಿ ಹೋಗ್ತಾ ಇರ್ಬೇಕಾದ್ರೆ ಈ ಪ್ರೊಸೆಸ್ನಲ್ಲೇ ಕೆಲವು ಪ್ರಾಣಿಗಳು ಸತ್ತು ಹೋಗ್ತವೆ. ಇನ್ನು ಕೆಲವೊಮ್ಮೆ ಈ ಹೈವೇನ ದಾಟಬೇಕಾದ್ರೆ ಆಕ್ಸಿಡೆಂಟ್ ಆಗಿ ಪ್ರಾಣ ಕಳ್ಕೊಳ್ತವೆ. ಈ ವರ್ಷ ಕೂಡ ಕಾಜಿರಂಗ ನ್ಯಾಷನಲ್ ಪಾರ್ಕಲ್ಲಿ ಮಳೆಯಿಂದ ನೀರು ತುಂಬಿಕೊಂಡು ಪ್ರವಾಹ ಆಗಿದೆ. ಈಗಾಗಲೇ ಈ ಪಾರ್ಕ್ನ 95% ಭಾಗದಷ್ಟು ನೀರಿಂದ ತುಂಬಿಕೊಂಡಿದೆ ಹಾಗೂ 173 ಔಟ್ ಆಫ್ 223 ಆ್ಯಂಟಿ ಪೋಚಿಂಗ್ ಕ್ಯಾಂಪ್ಸ್. ಈ ಆ್ಯಂಟಿ ಪೋಚಿಂಗ್ ಕ್ಯಾಂಪ್ಸ್ ಅಂದರೆ ಈ ಪ್ರಾಣಿಗಳನ್ನ ರಕ್ಷಿಸೋಕ್ಕೋಸ್ಕರ ಗ್ರೂಪ್ಗಳನ್ನ ಫಾರ್ಮ್ ಮಾಡಿರ್ತಾರೆ. ಅದು ಬೇರೆ ಬೇರೆ ಜಾಗದಲ್ಲಿರುತ್ತೆ. ಹಾಗೆ ಇರುವಂಥ 223 ಆ್ಯಂಟಿ ಪೋಚಿಂಗ್ ಕ್ಯಾಂಪ್ಸ್ನಲ್ಲಿ 173 ನೀರಿನಲ್ಲಿ ಮುಳುಗಿದೆ. ಈ ವರ್ಷದ ಮೇಯಲ್ಲಿ ಈಗಾಗಲೇ ಫ್ಲಡ್ ಆಗಿತ್ತು. ಅದರಲ್ಲಿ 51 ಅನಿಮಲ್ಸ್ನ ನಾವು ಕಳ್ಕೊಬೇಕಾಯಿತು ಹಾಗೂ 102 ಪ್ರಾಣಿಗಳನ್ನ ಈ ಫ್ಲಡ್ನಿಂದ ನಮಗೆ ಸೇವ್ ಮಾಡೋಕ್ಕಾಯಿತು. ಹಾಗೆ ಈಗ ಆಗ್ತಿರೋವಂಥ ಫ್ಲಡ್ಸ್ನಲ್ಲಿ 3 ಟೈಗರ್ಗಳನ್ನ ಹೇಗೆ ಸೇವ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಈ ಆರ್ಟಿಕಲ್ ಇದೆ. ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ನಮಗೆ ಗೊತ್ತಿರಬೇಕಾಗಿರುವಂಥ ಇನ್ನೊಂದು ಟಾಪಿಕ್, ಹ್ಯೂಮನ್ ವರ್ಸಸ್ ವೈಲ್ಡ್ ಲೈಫ್ ಕಾನ್ಫ್ಲಿಕ್ಟ್. ಒಂದು ಪ್ರದೇಶದಲ್ಲಿ ಹಲವಾರು ವರ್ಷಗಳಿಂದ ಪ್ರಾಣಿಗಳು ವಾಸಿಸುತ್ತಾ ಬಂದಿರುತ್ತವೆ. ಅಂತಹ ಪ್ರದೇಶದ ಸುತ್ತ ಯಾವಾಗ ಮನುಷ್ಯ ವಾಸಿಸೋಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಅದರಿಂದಾಗಿ ಎರಡು ಜಾಗದ ಮಧ್ಯ ಇರುವಂಥ ಕಾಮನ್
ಪ್ಲೇಸ್ ಏನಿದೆ, ಸ್ಥಳ ಇದೆ, ಇಲ್ಲ ರಿಸೋರ್ಸಸ್ ಏನಿರುತ್ತೆ ಅವುಗಳಿಗೋಸ್ಕರ ಹ್ಯೂಮನ್ ಹಾಗೂ ವೈಲ್ಡ್ ಲೈಫ್ ಅಂದರೆ ಪ್ರಾಣಿ ಹಾಗೂ ಮನುಷ್ಯನ ಮಧ್ಯ ಒಂದು ಕಾಂಪಿಟೇಷನ್ ಆಗುತ್ತೆ. ಇದನ್ನೇ ನಾವು ಹ್ಯೂಮನ್ ಹಾಗೂ ವೈಲ್ಡ್ ಲೈಫ್ ಕಾನ್ಫ್ಲಿಕ್ಟ್ ಅಂತ ಕರಿತೀವಿ. ಹೀಗೆ ನಡೆಯುವಂಥ ಸಂಘರ್ಷದಿಂದ ಪ್ರಾಣಿಗಳ ಮೇಲೆ ಪ್ರಭಾವ ಬೀರಬಾರ್ದು ಅಂತ ಅದರಿಂದ ಅವ್ರನ್ನ ಸಂರಕ್ಷಣೆ ಮಾಡೋಕ್ಕೋಸ್ಕರ ಎಕೋ ಸೆನ್ಸಿಟಿವ್ ಝೋನ್ ಕ್ರಿಯೇಟ್ ಆಗಬೇಕು ಈ ನ್ಯಾಷನಲ್ ಪಾರ್ಕ್ಗಳ ಸುತ್ತ ಅಂತ ಸುಪ್ರೀಂ ಕೋರ್ಟ್ ಒಂದು ಆರ್ಡರಲ್ಲಿ ಹೇಳಲಾಗಿದೆ. ಈ ಎಕೋ ಸೆನ್ಸಿಟಿವ್ ಝೋನ್ ಅನ್ನುವಂಥದ್ದು ಒಂದು ಟ್ರಾನ್ಸಿಷನ್ ಝೋನ್ ಅಂದರೆ ನ್ಯಾಷನಲ್ ಪಾರ್ಕ್ ಒಳಗಿರುವಂಥ ಹೈ ಪ್ರೊಟೆಕ್ಷನ್ ಏರಿಯಾಯಿಂದ ಲೋ ಪ್ರೊಟೆಕ್ಷನ್ ಏರಿಯಾ ಕಡೆಗೆ ಒಂದು ಟ್ರಾನ್ಸಿಷನ್ ಝೋನ್ ಆಗಿರುವಂಥದ್ದು. ಈ ಟ್ರಾನ್ಸಿಷನ್ ಝೋನ್ ಅನ್ನೋ ಪ್ರದೇಶ 10 ಕಿಲೋಮೀಟರ್ ಅಷ್ಟು ಇರಬೇಕು ಅಂತ ಹೇಳಲಾಗಿದೆ ಸುಪ್ರೀಂ ಕೋರ್ಟ್ ವತಿಯಿಂದ. ಈ ಝೋನ್ ಒಳಗೆ ಯಾವ ಕೆಲಸವನ್ನು ನಿಷೇಧಿಸಬೇಕು, ಯಾವುದನ್ನು ನಿಯಂತ್ರಿಸಬೇಕು, ಯಾವುದಕ್ಕೆ ಅನುಮತಿ ನೀಡಬೇಕು ಅನ್ನೋದನ್ನು ಸರ್ಕಾರ ಡಿಸೈಡ್ ಮಾಡಬೇಕು. ಕಾಜಿರಂಗ ನ್ಯಾಷನಲ್ ಪಾರ್ಕ್ ವಿಷಯದಲ್ಲಿ ಈ ಎಕೋ ಸೆನ್ಸಿಟಿವ್ ಝೋನ್ನ ಇನ್ನೂ ಫೈನಲ್ ಮಾಡಬೇಕಾಗಿದೆ. ಹಾಗಾಗಿ ಈಗಾಗಲೇ ಹಲವಾರು ರೆಸಾರ್ಟ್ಸ್ ಬಂದಿರೋ ಅಂಥದ್ದು ಹಾಗೂ ಈ ಹೈವೇದಲ್ಲಿ ಏನು ಮೂಮೆಂಟ್ ಆಗ್ತಾ ಇದೆ ಅದನ್ನು ನಿಯಂತ್ರಣೆ ಮಾಡೋಕ್ಕಾಗ್ತಾ ಇಲ್ಲ. ಇದರಿಂದಾಗಿ ಕೂಡ ಈ ನ್ಯಾಷನಲ್ ಪಾರ್ಕ್ ಒಳಗಿರೋ ಅಂಥ ಪ್ರಾಣಿಗಳ ಮೇಲೆ ತುಂಬ ಪ್ರಭಾವ ಬೀರ್ತಾ ಇದೆ ಹಾಗೂ ಪ್ರತಿ ವರ್ಷ ಆಗುವಂಥ ಈ ಪ್ರವಾಹಗಳಿಂದ ಅದು ತೀವ್ರ ಆಗ್ತಾ ಇದೆ ಅನ್ನೋದನ್ನು ಈ ಆರ್ಟಿಕಲ್ನ ಸಾರಾಂಶ ಅಂತ ನಾವು ಹೇಳ್ಬೋದು. ಮುಂದಿನ ಆರ್ಟಿಕಲ್, ಯುರೋಪಿಯನ್ ಯೂನಿಯನ್ ಇಂಡಿಯಾ ಟು ಮೀಟ್ ಆನ್ ರೆಸ್ಯೂಮಿಂಗ್ FTA ನೆಗೋಸಿಯೇಷನ್ಸ್. ಇದು UPSC ಹಾಗೂ KPSC ಎರಡೂ ಕರೆಂಟ್ ಅಫೇರ್ಸ್ ಕೆಳಗೆ ಪ್ರಿಲಿಮ್ಸ್ ಎಕ್ಸಾಮಲ್ಲಿ ಬರುವಂಥದ್ದು ಹಾಗೂ ಮೇನ್ಸ್ ಎಕ್ಸಾಮ್ಗೆ ಜನರಲ್ ಸ್ಟಡೀಸ್ ಪೇಪರ್ 2 ಇಂಟರ್ನ್ಯಾಷನಲ್ ರಿಲೇಷನ್ಸ್ ಕೆಳಗೆ ಬರುವಂಥದ್ದು. ಈ ಆರ್ಟಿಕಲ್ನಲ್ಲಿ ಭಾರತ ಹಾಗೂ ಯುರೋಪಿಯನ್ ಯೂನಿಯನ್ ಮಧ್ಯ ನಡೆಯಲಿರುವ ಒಂದು ಸಮ್ಮಿಟ್ ಬಗ್ಗೆ ಚರ್ಚೆ ಮಾಡಲಾಗ್ತಾ ಇದೆ. ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಭಾರತ ಹಾಗೂ ಯುರೋಪಿಯನ್ ಯೂನಿಯನ್ ಮಧ್ಯ ಇರುವಂಥ ಸಂಬಂಧದ ಬಗ್ಗೆ ಮೊದಲು ತಿಳ್ಕೊಳ್ಳೋಣ. ಈ ಎರಡೂ ದೇಶಗಳಲ್ಲಿ ಪ್ರಜಾಪ್ರಭುತ್ವ ಹಾಗೂ ಮಾನವ ಹಕ್ಕುಗಳಿಗೆ ತುಂಬ ಒತ್ತು ನೀಡಲಾಗುತ್ತೆ. ಹಾಗಾಗಿ ಹಿಂದಿನಿಂದಲೂ ಈ ಎರಡೂ ದೇಶಗಳ ಮಧ್ಯೆ ಸಂಬಂಧ ಚೆನ್ನಾಗಿ ಬೆಳ್ಕೊಂಡು ಬಂದಿದೆ. 1994 ಈ ಎರಡೂ ದೇಶಗಳ ಮಧ್ಯೆ ಒಂದು ಕೋಆಪರೇಷನ್ ಅಗ್ರಿಮೆಂಟ್ ಸೈನ್ ಆಗಿತ್ತು. ಅಲ್ಲಿಯವರೆಗೆ ಏನು ಎಕನಾಮಿಕ್ ರಿಲೇಷನ್ಶಿಪ್ ಅಂದರೆ ಟ್ರೇಡ್ಗೆ ಮಾತ್ರ ಸೀಮಿತ ಆಗಿತ್ತು. ಈಗ ಹೆಲ್ತ್, ಎಜುಕೇಷನ್ ಹೀಗೆ ಹಲವಾರು ಹೊಸ ಫೀಲ್ಡ್ಸ್ನ ಇದರಲ್ಲಿ ಅಳವಡಿಸಲಾಯಿತು. 2004 ಈ ಸಂಬಂಧನ ಸ್ಟ್ರಾಟಜಿಕ್ ರಿಲೇಷನ್ಶಿಪ್ ಆಗಿ ಮಾಡಲಾಯಿತು. ಯಾವುದೇ ಎರಡು ದೇಶಗಳ ಮಧ್ಯ ಸ್ಟ್ರಾಟಜಿಕ್ ಅನ್ನೋ ಪದ ಉಪಯೋಗ ಆದಾಗ ಡಿಫೆನ್ಸ್ ಹಾಗೂ ಸೆಕ್ಯೂರಿಟಿಯಲ್ಲಿ ನಾವು ಸಹಕಾರ ಬಗ್ಗೆ ಮಾತಾಡ್ತಾ ಇರ್ತೀವಿ. ಜೊತೆಗೆ ಆ ಸಂಬಂಧ ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಅನ್ನೋದನ್ನ ಇಲ್ಲಿ ಈ ಸ್ಟ್ರಾಟಜಿಕ್ ಅನ್ನೋ ಪದ ಸೂಚಿಸುತ್ತೆ. ಭಾರತ ಹಾಗೂ ಯುರೋಪಿಯನ್ ಯೂನಿಯನ್ ಮಧ್ಯ ಯಾವ ಯಾವ ಕ್ಷೇತ್ರಗಳಲ್ಲಿ ಸಹಕಾರ ಇದೆ ಅನ್ನೋದನ್ನು ಸಂಕ್ಷಿಪ್ತವಾಗಿ ನೋಡೋಣ. ಹೆಲ್ತ್, ಎಜುಕೇಷನ್, ಟೂರಿಸಮ್ ಸೆಕ್ಟರ್, ಹಾಗೆ ಕ್ಲೀನ್ ಎನರ್ಜಿ ಆ್ಯಂಡ್ ಕ್ಲೈಮೇಟ್ ಪಾರ್ಟ್ನರ್ಶಿಪ್ ಕೆಳಗೆ ಗ್ರೀನ್ ಟೆಕ್ನಾಲಜಿ, ಇವೆಲ್ಲದರಲ್ಲಿ ನಾವು ಸಹಕಾರನ ನೋಡ್ತೀವಿ. ಹಾಗೆ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂಗೆ ಕೌಂಟರ್ ಟೆರರಿಸಮಲ್ಲಿ ನಾವು ಸಹಕಾರನ ನೀಡ್ತಾ ಇದ್ದೀವಿ. ಈಗ ಜಗತ್ತಿನಲ್ಲಿರೋ ಅಂಥ ಇಂಟರ್ನೆಟ್ ಹಾವಳಿ ಹಾಗೂ ಜಾಗತೀಕರಣದಿಂದ ಸೈಬರ್ ಸೆಕ್ಯೂರಿಟಿ ತುಂಬ ಮುಖ್ಯ ಆಗುತ್ತೆ. ಅದರಲ್ಲಿ ಕೂಡ ನಾವು ಎರಡೂ ದೇಶಗಳ ಮಧ್ಯೆ ಸಹಕಾರನ ನೋಡ್ಬೋದು. ಇನ್ನು ಚೀನಾ ಹೇಗೆ ತನ್ನ ಸುತ್ತಲಿನ ದೇಶಗಳ ಮೇಲೆ ಒತ್ತಾಯವಾಗಿ ಪ್ರಭಾವ ಬೀರೋ ಪ್ರಯತ್ನ ಮಾಡ್ತಾ ಇರುತ್ತೆ ಹಾಗೂ ಸೌತ್ ಚೈನಾ ಸಿಯಲ್ಲಿ ಏನು ಮ್ಯಾರಿಟೈಮ್ ಡಿಸ್ಪ್ಯೂಟ್ಸ್ ಇದೆ ಅದರ ವಿರುದ್ಧವಾಗಿ ಭಾರತ ಹಾಗೂ ಯುರೋಪಿಯನ್ ಯೂನಿಯನ್ ದನಿಗೂಡಿಸಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತುಂಬ ಮುಖ್ಯ ಆಗಿರುವಂಥ ಇಂಡಿಯನ್ ಓಷನ್ ರೀಜನಲ್ಲಿ ಈ ಎರಡೂ ದೇಶಗಳು ಸಹಕಾರ ಮಾಡಬೇಕು ಅನ್ನೋ ಉದ್ದೇಶದಿಂದ ಮ್ಯಾರಿಟೈಮ್ ಸೆಕ್ಯೂರಿಟಿ ವಿಷಯದಲ್ಲೂ ಕೂಡ ಡೈಲಾಗ್ನ ನಡೆಸ್ಕೋತಾ ಬಂದಿದೆ. ಇನ್ನು ಅತಿ ಮುಖ್ಯ ಆಗಿರುವಂಥ ಭಾರತ ಹಾಗೂ ಯುರೋಪಿಯನ್ ಯೂನಿಯನ್ ಮಧ್ಯ ಇರುವಂಥ ಆರ್ಥಿಕ ಸಂಬಂಧದ ಬಗ್ಗೆ ಚರ್ಚೆ ಮಾಡೋಣ. ಯುರೋಪಿಯನ್ ಯೂನಿಯನ್ ಭಾರತದ ಲಾರ್ಜೆಸ್ಟ್ ಟ್ರೇಡಿಂಗ್ ಪಾರ್ಟ್ನರ್ ಹಾಗೂ ಇನ್ವೆಸ್ಟರ್. ಜಗತ್ತಾದ್ಯಂತ ನಡೆಯುವಂಥ ಗ್ಲೋಬಲ್ ಟ್ರೇಡಲ್ಲಿ 11% ಅಷ್ಟು ಟ್ರೇಡ್ ಭಾರತ ಮತ್ತು ಯುರೋಪಿಯನ್ ಯೂನಿಯನ್ ಮಧ್ಯ ನಡೆಯುತ್ತೆ. ಈ ಬೈಲ್ಯಾಟ್ರಲ್ ಟ್ರೇಡ್ನ ವ್ಯಾಲ್ಯೂ $115.6 ಬಿಲಿಯನ್ ಆಗಿದೆ. ಅದರೊಳಗೆ ಎಕ್ಸ್ಪೋರ್ಟ್ನ ವ್ಯಾಲ್ಯೂ $57.17 ಬಿಲಿಯನ್ ಆಗಿದೆ ಹಾಗೂ ಇಂಪೋರ್ಟ್ನ ವ್ಯಾಲ್ಯೂ $58.42 ಬಿಲಿಯನ್ ಆಗಿದೆ. ಯುರೋಪಿಯನ್ ಯೂನಿಯನ್ನ 6,000 ಕಂಪ್ನಿಗಳು ಭಾರತದಲ್ಲಿದೆ. ನೇರವಾಗಿ ಅಥವಾ ಪರೋಕ್ಷವಾಗಿ ಎರಡೂ ಸೇರಿ 6 ಮಿಲಿಯನ್ ಅಷ್ಟು ಎಂಪ್ಲಾಯ್ಮೆಂಟ್ ನಮಗೆ ಯುರೋಪಿಯನ್ ಯೂನಿಯನ್ನಿಂದ ಸಿಗ್ತಾ ಇದೆ. 2007 ಆರ್ಥಿಕ ಸಹಕಾರದ ಬಗ್ಗೆ ಯುರೋಪಿಯನ್ ಯೂನಿಯನ್ ಬೈಲ್ಯಾಟ್ರಲ್ ಟ್ರೇಡ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಅಗ್ರಿಮೆಂಟ್ ಅಂತ ಒಂದು ಅಗ್ರಿಮೆಂಟ್ನ ಪ್ರಪೋಸ್ ಮಾಡ್ತು. ಆದರೆ ಅದಕ್ಕೆ ಒಪ್ಪದೆ ನೆಗೋಸಿಯೇಷನ್ಸ್ ನಡ್ಕೊಳ್ತಾ ಬಂತು. ಅದಕ್ಕೆ ಉತ್ತರವಾಗಿ ಭಾರತ ಬೈಲ್ಯಾಟ್ರಲ್ ಇನ್ವೆಸ್ಟ್ಮೆಂಟ್ ಟ್ರೀಟಿ ಅಂತ 2016 ತನ್ನ ಕಡೆಯಿಂದ ಪ್ರಪೋಸ್ ಮಾಡ್ತು.
ಇದರ ಬಗ್ಗೆ ನೆಗೋಸಿಯೇಷನ್ಸ್ 2017 ಸ್ಥಗಿತಗೊಂಡಿದೆ. ಅದರ ಮಧ್ಯದಲ್ಲಿ ಈ ಎರಡೂ ದೇಶಗಳ ಮಧ್ಯೆ ಒಂದು WTO ಡಿಸ್ಪ್ಯೂಟ್ ನಡೆದು ಬಂದಿದೆ. ಭಾರತ ತನ್ನ ICT ಪ್ರಾಡಕ್ಟ್ಸ್ ಅಂದರೆ ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಮೇಲಿರುವಂಥ ಪ್ರಾಡಕ್ಟ್ಸ್ ಮೇಲೆ ಇಂಪೋರ್ಟ್ ಟ್ಯಾರಿಫ್ ಜಾಸ್ತಿ ಮಾಡಿದೆ. ಹಾಗಾಗಿ ಈಕ್ವಲ್ ಮಾರ್ಕೆಟ್ ಆಕ್ಸೆಸ್ ಕೊಡ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಯುರೋಪಿಯನ್ ಯೂನಿಯನ್ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನಲ್ಲಿ ಹೇಳಿದೆ. ಈ ವಿಷಯವಾಗಿ 2017 ಕೊನೆಯದಾಗಿ ಈ ಎರಡು ದೇಶಗಳ ಮಧ್ಯೆ ಚರ್ಚೆ ಆಗಿತ್ತು. ಪುನಃ ಈ ವಿಷಯದ ಬಗ್ಗೆ ಈಗ ಬರಲಿರುವ ಸಮ್ಮಿಟ್ ಒಳಗೆ ಚರ್ಚೆ ಮಾಡಲಾಗ್ತಾ ಇದೆ. ಈ ಮುಂಬರುವ ಸಮ್ಮಿಟ್ನಲ್ಲಿ ಎರಡೂ ದೇಶಗಳ ಮಧ್ಯೆ ಹೇಗೆ ಸಹಕಾರ ನೀಡಬೇಕು ಅನ್ನೋದಕ್ಕೆ ಒಂದು ರೋಡ್ ಮ್ಯಾಪ್ನ ತಯಾರಿಸಲಾಗ್ತಾ ಇದೆ. ಸಿವಿಲ್ ನ್ಯೂಕ್ಲಿಯರ್ ಕೋಆಪರೇಷನ್, ಮ್ಯಾರಿಟೈಮ್ ಸೆಕ್ಯೂರಿಟಿ ಹಾಗೂ ಅವರ ಯುರೋಪೋಲ್ ಹಾಗೂ ನಮ್ಮ CBI ಇವೆರಡರ ಮಧ್ಯೆ ಹೇಗೆ ಸಂಬಂಧ ಬೆಳೆಸಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಲಾಗ್ತಾ ಇದೆ. COVID-19 ಪ್ಯಾಂಡಮಿಕ್ಕಿಂದ ಏನು ನಮ್ಮ ಎಕಾನಮಿ ಮೇಲೆ ಪ್ರಭಾವ ಬೀರಲಾಗ್ತಾ ಇದೆ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೇಗೆ ಗ್ಲೋಬಲ್ ಆರ್ಡರ್ ಚೇಂಜ್ ಆಗ್ತಾ ಇದೆ, ಅಂದರೆ ಈ ಪ್ಯಾಂಡಮಿಕ್ನ ಪ್ರಭಾವದಿಂದ ಯಾವ ದೇಶ ಎಷ್ಟು ಶಕ್ತಿಯುತವಾಗಿದೆ ಅನ್ನೋದ್ರ ಬಗ್ಗೆ ಚೇಂಜಸ್ ಆಗ್ತಾ ಇದೆ. ಸೊ ಅದ್ರ ಬಗ್ಗೆ ಕೂಡ ಈ ಸಮ್ಮಿಟ್ನಲ್ಲಿ ಡಿಸ್ಕಷನ್ ಆಗ್ತಾ ಇದೆ. ನಂತರ ಈ ಪ್ಯಾಂಡಮಿಕ್ಕಿಗೆ ಸಂಬಂಧಿಸಿದಂಥ ಮೆಡಿಕಲ್ ಡೆವಲಪ್ಮೆಂಟ್, ವ್ಯಾಕ್ಸಿನ್ ಡೆವಲಪ್ಮೆಂಟ್ ಹಾಗೂ ಟ್ರೀಟ್ಮೆಂಟ್ ಇವುಗಳ ಬಗ್ಗೆ ಹಾಗೂ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನಿಂದ ಏನು US ವಿತ್ಡ್ರಾ ಮಾಡ್ತಾ ಇದೆ ಅದರ ಪ್ರಭಾವ ಏನಾಗುತ್ತೆ ಹಾಗೂ ಭಾರತ ಮತ್ತು ಚೀನಾ ಮಧ್ಯ ಏನು ಕ್ಲಾಶಸ್ ನಡೀತು ಗಾಲ್ವಾನ್ ವ್ಯಾಲಿಯಲ್ಲಿ ಅದ್ರ ಬಗ್ಗೆ ಕೂಡ ಈ ಸಮ್ಮಿಟ್ನಲ್ಲಿ ಚರ್ಚೆ ಮಾಡಲಾಗ್ತಾ ಇದೆ. ಈ ಸಮ್ಮಿಟ್ನಲ್ಲಿ ಟ್ರೇಡ್ ಹಾಗೂ ಇನ್ವೆಸ್ಟ್ಮೆಂಟ್ ಬಗ್ಗೆ ನಮ್ಮ ಕಾಮರ್ಸ್ ಮಿನಿಸ್ಟರ್ ಹಾಗೂ ಅವರ ಟ್ರೇಡ್ ಕಮಿಷನರ್ ಮಧ್ಯ ನೆಗೋಸಿಯೇಷನ್ಸ್ ಮಾಡಬೇಕು ಅನ್ನೋ ಉದ್ದೇಶ ಇದೆ. ಹಾಗಾಗಿ ಈ ಸಮ್ಮಿಟ್ನ ಔಟ್ಕಮ್ ಆಗಿ ಒಂದು ಕಾಂಪ್ರಹೆನ್ಸಿವ್ ಫ್ರೀ ಟ್ರೇಡ್ ಅಗ್ರಿಮೆಂಟ್, ಅದರ ಜೊತೆಗೆ ಇನ್ವೆಸ್ಟ್ಮೆಂಟ್ ಪ್ರೊಟೆಕ್ಷನ್ ಅಗ್ರಿಮೆಂಟ್ನ ಕೂಡ ತಯಾರಿಸಲಾಗುತ್ತೆ ಅನ್ನೋದನ್ನು ನಿರೀಕ್ಷಿಸಲಾಗ್ತಾ ಇದೆ. ಟಾರ್ಗೆಟೆಡ್ ನ್ಯೂಸ್ ಅನಾಲಿಸಿಸ್ ಕೆಳಗೆ ಮುಂದಿನ ಆರ್ಟಿಕಲ್ ಚೈನಾ ಮೇಕಿಂಗ್ ಡೀಪ್ ಇನ್ರೋಡ್ಸ್ ಇಂಟು ಇರಾನ್. ಈ ಆರ್ಟಿಕಲ್ ಚೀನಾ ಹಾಗೂ ಇರಾನ್ ಮಧ್ಯ ಆರ್ಥಿಕ ಸಂಬಂಧ ಹೇಗೆ ಬೆಳೀತಿದೆ ಅನ್ನೋದ್ರ ಬಗ್ಗೆ ಇದೆ. ಇದು UPSC ಹಾಗೂ KPSC ಎರಡು ಪ್ರಿಲಿಮ್ಸ್ ಕರೆಂಟ್ ಅಫೇರ್ಸ್ ಕೆಳಗೆ ಹಾಗೂ ಮೇನ್ಸ್ ಜನರಲ್ ಸ್ಟಡೀಸ್ ಪೇಪರ್ 2 ಇಂಟರ್ನ್ಯಾಷನಲ್ ರಿಲೇಷನ್ಸ್ ಕೆಳಗೆ ಬರುವಂಥದ್ದು. ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಚೀನಾ ಹಾಗೂ ಇರಾನ್ ಮಧ್ಯ ಇರೋವಂಥ ಸಂಬಂಧದ ಬಗ್ಗೆ ನಾವು ಮೊದಲು ತಿಳ್ಕೊಳ್ಳೋಣ. ಚೀನಾ ಎನರ್ಜಿ ಮಾರ್ಕೆಟ್ ಆಗಿದ್ರೆ ಇರಾನ್ ಎನರ್ಜಿ ಎಕ್ಸ್ಪೋರ್ಟರ್ ಆಗಿದೆ. ಇರಾನ್ ಮೇಲೆ US ಸ್ಯಾಂಕ್ಷನ್ಸ್ನಿಂದಾಗಿ ಆರ್ಥಿಕವಾಗಿ ಲಿಕ್ವಿಡಿಟಿ ಇಶ್ಯೂಸ್ ಇರಬೇಕಾದ್ರೆ ಚೈನಾ ಸರ್ಪ್ಲಸ್ ಕ್ಯಾಶ್ ಎಕಾನಮಿ ಆಗಿದೆ. US ಹಾಗೂ ಇರಾನ್ ಮಧ್ಯ ನಡೀತಾ ಇದ್ದ ನ್ಯೂಕ್ಲಿಯರ್ ಡೀಲ್ ನೆಗೋಸಿಯೇಷನ್ಸಿಂದ US ವಿತ್ಡ್ರಾ ಮಾಡ್ಕೊಂತು. ಅದರ ನಂತರ US ಮ್ಯಾಕ್ಸಿಮಮ್ ಪ್ರೆಷರ್ ಪಾಲಿಸಿನ ಯೂಸ್ ಮಾಡಿಕೊಂಡು ಇರಾನ್ ಮೇಲೆ ಸ್ಯಾಂಕ್ಷನ್ಸ್ನ ಮಾಡ್ತಾ ಇದೆ. ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಪ್ರಕಾರ ಇರಾನ್ನ ಎಕಾನಮಿ 6% ಅಷ್ಟು ಕಾಂಟ್ರ್ಯಾಕ್ಟ್ ಆಗುತ್ತೆ ಈ ವರ್ಷ. US ಸೆಂಟಿಮೆಂಟ್ ಇರುವಂಥ ಈ ಎರಡೂ ದೇಶಗಳು ಜೊತೆಗೆ ಸೇರಿ $400 ಬಿಲಿಯನ್ 25 ವರ್ಷದ ಲಾಂಗ್ ಟರ್ಮ್ ಅಗ್ರಿಮೆಂಟ್ನ ಸೈನ್ ಮಾಡ್ತಾ ಇದೆ. ಈ ಪಾರ್ಟ್ನರ್ಶಿಪ್ ಕೆಳಗೆ ಎನರ್ಜಿ, ಎಕಾನಮಿ, ಲಾಜಿಸ್ಟಿಕ್ಸ್, ಮಿಲಿಟ್ರಿ ಇದೆಲ್ಲದರ ಬಗ್ಗೆ ಸಹಕಾರ ಇದೆ. ಇದರ ಕೆಳಗೆ ಚೀನಾ ತನ್ನ GPS ಇರಾನ್ಗೆ ಆಫರ್ ಮಾಡ್ತಾ ಇದೆ, 5G ಇನ್ಫ್ರಾಸ್ಟ್ರಕ್ಚರ್ನ ಬಿಲ್ಡ್ ಮಾಡ್ತಾ ಇದೆ, ಫ್ರೀ ಟ್ರೇಡ್ ಝೋನ್ಸ್ನ ಡೆವಲಪ್ ಮಾಡ್ತಾ ಇದೆ. ಅದರ ಜೊತೆಗೆ ಚೀನಾ ಹಾಗೂ ಇರಾನ್ ಜಾಯಿಂಟ್ ಟ್ರೈನಿಂಗ್ ಎಕ್ಸಸೈಸಸ್, ಜಾಯಿಂಟ್ ರಿಸರ್ಚ್, ವೆಪನ್ಸ್ ಡೆವಲಪ್ಮೆಂಟ್, ಇಂಟೆಲಿಜೆನ್ಸ್ ಶೇರಿಂಗ್ ಇದೆಲ್ಲ ಮಾಡಬೇಕು ಅಂತ ತೀರ್ಮಾನ ಮಾಡಿದೆ. ಈ ಅಗ್ರಿಮೆಂಟ್ನ ಕೆಳಗೆ ಇರಾನ್ಗೆ ಚೀನಾ 25 ವರ್ಷದವರೆಗೆ ಆಯಿಲ್ನ ಡಿಸ್ಕೌಂಟೆಡ್ ರೇಟಲ್ಲಿ ಕೊಡುತ್ತೆ. ಇರಾನ್ಗೆ ಸಂಬಂಧಿಸಿದಂತೆ ನಾವು ಭಾರತ ಮತ್ತು ಚೀನಾ ಮಧ್ಯ ಹೋಲಿಸಿ ನೋಡಿದರೆ ಭಾರತ ಯುನೈಟೆಡ್ ಸ್ಟೇಟ್ಸ್ನ ಪ್ರೆಷರ್ ಕೆಳಗಿದೆ ಅಂತ ಕಾಣುತ್ತೆ. ಯಾಕೆ ಅಂದರೆ US ಸ್ಯಾಂಕ್ಷನ್ಸ್ನಿಂದಾಗಿ ನಾವು ಆಯಿಲ್ ಕೂಡ ಇರಾನ್ನಿಂದ ತರಿಸೋದನ್ನು ಪೂರ್ತಿಯಾಗಿ ನಿಲ್ಲಿಸಿದ್ದೀವಿ. ಆದರೆ ಚೈನಾ ಅದರ ನಂತರವೂ ಕೂಡ ಆಯಿಲ್ನ ಇರಾನ್ನಿಂದ ತರಿಸ್ಕೊಳೋದನ್ನು ಕಂಟಿನ್ಯೂ ಮಾಡಿದೆ. ಈಗಿರೋ ಅಂಥ ಅಂತಾರಾಷ್ಟ್ರೀಯ ಪರಿಸ್ಥಿತಿನ ನೋಡಿದ್ರೆ ಚೀನಾ ರಷ್ಯಾ ಜೊತೆ ಸೇರಿ ಹೊಸ ವರ್ಲ್ಡ್ ಆರ್ಡರ್ ಒಂದನ್ನು ಕಟ್ತಾ ಇದೆ. ಅದನ್ನು ಈಗ ಇರಾನ್ ಕೂಡ ಸೇರಿದೆ ಅಂತ ಈ ಆರ್ಟಿಕಲಲ್ಲಿ ಹೇಳ್ತಾ ಇದ್ದಾರೆ. ಮೇನ್ಸ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಈ ಲಾಂಗ್ ಟರ್ಮ್ ಸ್ಟ್ರಾಟಜಿಕ್ ಅಗ್ರಿಮೆಂಟ್ ಏನಿದೆ ಇದು ತುಂಬ ಮುಖ್ಯ ಆಗಿರುವಂಥದ್ದು. US ಹಾಗೂ ಇರಾನ್ ಸಂಬಂಧ, US ಹಾಗೂ ಚೀನಾ ಸಂಬಂಧ, ಅದರ ಪ್ರತ್ಯುತ್ತರವಾಗಿ ಚೀನಾ ಹಾಗೂ ಇರಾನ್ ಸಂಬಂಧ ಬೆಳೀತಾ ಇರುವಂಥದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲೇ ತುಂಬ ಮುಖ್ಯ ಆಗಿರುವಂಥ ಒಂದು ಬೆಳವಣಿಗೆ. ಇದರ ಬಗ್ಗೆ ವಿಶ್ಲೇಷಣೆ ನೀವು ನೋಟ್ಸ್ ಮಾಡ್ಕೊಂಡು ಇಟ್ಕೊಂಡಿರೋದು ಉಚಿತ. ಮುಂದಿನ ಆರ್ಟಿಕಲ್ ಮಾಲ್ಡೀವ್ಸ್ ಕಾಂಟ್ ಗ್ರೋ ವಿತೌಟ್ ಇಂಡಿಯಾ. ಇದು ಕೂಡ ಪ್ರಿಲಿಮ್ಸ್ನ ಕರೆಂಟ್ ಅಫೇರ್ಸ್ ಹಾಗೂ ಮೇನ್ಸ್ ಜನರಲ್ ಸ್ಟಡೀಸ್ ಪೇಪರ್ 2 ಇಂಟರ್ನ್ಯಾಷನಲ್ ರಿಲೇಷನ್ಸ್ ಕೆಳಗೆ ಎರಡು UPSC ಹಾಗೂ KPSC ಸಿಲೆಬಸ್ಸಲ್ಲಿ ಬರುವಂಥದ್ದು.
1965 ಯಾವಾಗ ಮಾಲ್ಡೀವ್ಸ್ಗೆ ಇಂಡಿಪೆಂಡೆನ್ಸ್ ಬಂತು ಅದನ್ನು ಮೊದಲು ರೆಕಗ್ನೈಸ್ ಮಾಡಿ ಹಾಗೂ ಅದರ ಜೊತೆಗೆ ಮೊದಲು ಡಿಪ್ಲೊಮ್ಯಾಟಿಕ್ ರಿಲೇಷನ್ಸ್ನ ಪ್ರಾರಂಭಿಸಿದ್ದು ಭಾರತ. ಅಂತಾರಾಷ್ಟ್ರೀಯ ಜಿಯೋಪೊಲಿಟಿಕ್ಸ್ ದೃಷ್ಟಿಯಿಂದ ನೋಡೋದಾದರೆ ಮಾಲ್ಡೀವ್ಸ್ ಇಂಡಿಯನ್ ಓಷನಲ್ಲಿದ್ದು ತುಂಬ ಸ್ಟ್ರಾಟಜಿಕ್ ಲೊಕೇಶನಲ್ಲಿ ಇರುವಂಥದ್ದು. ಜಾಗ್ರಫಿಕಲಿ ಭಾರತದಿಂದ ಕೇವಲ 70 ನಾಟಿಕಲ್ ಮೈಲ್ಸ್ ದೂರ ಇದೆ. ನಮ್ಮ ದೇಶಗಳ ಮಧ್ಯ ಎಥ್ನಿಕ್, ಲಿಂಗ್ವಿಸ್ಟಿಕ್, ಕಲ್ಚರಲ್, ರಿಲಿಜಿಯಸ್ ಹಾಗೂ ಕಮರ್ಷಿಯಲ್ ಲಿಂಕ್ಸ್ ಮುಂಚೆಯಿಂದನೂ ನಡ್ಕೊಂಡು ಬಂದಿದೆ. 2004 ಸುನಾಮಿಯಿಂದಾಗ್ಬೋದು, ಇಲ್ಲ 2014 ವಾಟರ್ ಕ್ರೈಸಿಸ್ ಇರ್ಬೋದು, ಇವೆರಡರಲ್ಲೂ ಕೂಡ ಭಾರತ ಮಾಲ್ಡೀವ್ಸ್ಗೆ ಸಹಕಾರ ನೀಡಿದೆ. 2008 ಯಾವಾಗ ಇರೋ ಸರ್ಕಾರನ ಬೀಳಿಸಿ ಮಿಲ್ಟ್ರಿ ಕೂಪ್ ಒಂದು ನಡಿಬೇಕಾಯಿತು, ಆವಾಗ ಕೂಡ ಭಾರತ ಸಂಕಷ್ಟದಲ್ಲಿ ಹೆಲ್ಪ್ ಮಾಡ್ತು. ಹಾಗೆ ಸಹಾಯ ಮಾಡಿದಾಗ ಏನು ಫೋರ್ಸಸ್ನ ಕಳಿಸ್ತು ಅದನ್ನು ಆ ಸಿಚುವೇಶನ್ ಮುಗಿದ ನಂತರವೇ ವಾಪಸ್ ಕರ್ಕೊಳ್ತು. ಈ ಎಲ್ಲ ಕಾರಣದಿಂದಾಗಿ ಈ ಎರಡೂ ದೇಶಗಳ ಮಧ್ಯ ತುಂಬ ಟ್ರಸ್ಟ್ ಉಳ್ಕೊಂಡು ಬಂದಿದೆ. ಇನ್ನು ಈ ಎರಡೂ ದೇಶಗಳ ಮಧ್ಯೆ ಯಾವ್ಯಾವುದರಲ್ಲಿ ಸಹಕಾರ ನಡೀತಿದೆ ಅಂತ ನೋಡೋಣ. 2018 ಭಾರತ $1.4 ಬಿಲಿಯನ್ ಅಷ್ಟು ಅಸಿಸ್ಟೆನ್ಸ್ ಕೊಡೋದಾಗಿ ಹೇಳ್ತು. ಅದರ ಒಳಗೆ $400 ಮಿಲಿಯನ್ ಅಷ್ಟು ಕರೆನ್ಸಿ ಸ್ವ್ಯಾಪ್ ಅಗ್ರಿಮೆಂಟ್ ಹಾಗೂ $800 ಮಿಲಿಯನ್ ಲೈನ್ ಆಫ್ ಕ್ರೆಡಿಟ್ನ ನೀಡಲಾಗಿದೆ ಮಾಲ್ಡೀವ್ಸ್ಗೆ. ಡೆವಲಪ್ಮೆಂಟ್ ಕೋಆಪರೇಷನ್ ಕೆಳಗೆ ಪೀಪಲ್ ಓರಿಯೆಂಟೆಡ್ ಪ್ರಾಜೆಕ್ಟ್ಸ್ ಏನಿರುತ್ತೆ ಅಂದರೆ ಹೆಲ್ತ್, ಎಜುಕೇಷನ್, ವಾಟರ್, ಟೂರಿಸಂ ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಸಹಕಾರನ ನೀಡಲಾಗ್ತಾ ಇದೆ. 1988 ಡಿಫೆನ್ಸ್ ಕೋಆಪರೇಷನ್ ಕೆಳಗೆ ಭಾರತ ಮಾಲ್ಡೀವ್ಸಿಗೆ ಟ್ರೈನಿಂಗ್ ಹಾಗೂ ಎಕ್ವಿಪ್ಮೆಂಟ್ಸಲ್ಲಿ ಸಹಕಾರ ನೀಡ್ತಾ ಇದೆ. ಎನರ್ಜಿ ಎಫಿಷಿಯನ್ಸಿ ಹಾಗೂ ರಿನ್ಯೂಯಬಲ್ ಎನರ್ಜಿ ಸಂಬಂಧಿತವಾಗಿ ಒಂದು ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಸೈನ್ ಆಗಿದೆ ಎರಡು ದೇಶಗಳ ಮಧ್ಯ. ಇನ್ನು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಕೆಳಗೆ ಆಯಿಲ್ ಸ್ಪಿಲ್ ಕಂಟ್ರೋಲ್ ಎಕ್ವಿಪ್ಮೆಂಟ್, ಫೈರ್ ಆ್ಯಂಡ್ ರೆಸ್ಕ್ಯೂ ಸರ್ವಿಸ್ನ ಟ್ರೈನಿಂಗ್, ಕೋಸ್ಟಲ್ ರೆಡಾರ್ ಸರ್ವೇಲೆನ್ಸ್ ಹೀಗೆ ಹಲವಾರು ವಿಷಯಗಳಲ್ಲಿ ಸಹಕಾರ ನೀಡಲಾಗ್ತಾ ಇದೆ. ಇನ್ನು ಟ್ರೇಡ್ ರಿಲೇಷನ್ಶಿಪ್ ಬಗ್ಗೆ ಹೇಳೋದಾದರೆ ತುಂಬ ಮುಖ್ಯ ಆಗಿರುವಂಥ ಮೆಡಿಸಿನ್ಸ್, ಅಗ್ರಿಕಲ್ಚರಲ್ ಪ್ರೊಡ್ಯೂಸ್, ಇಂಜಿನಿಯರಿಂಗ್ ಪ್ರಾಡಕ್ಟ್ಸ್ ಹೀಗೆ ಇವುಗಳ ಟ್ರೇಡ್ ನಡೀತಾ ಇದೆ ಈ ಎರಡು ದೇಶಗಳ ಮಧ್ಯ. ಭಾರತ ಮಾಲ್ಡೀವ್ಸ್ನ 4th ಲಾರ್ಜೆಸ್ಟ್ ಪಾರ್ಟ್ನರ್ ಆಗಿದೆ. ಆದರೂ ಈ ಟ್ರೇಡ್ ರಿಲೇಷನ್ಶಿಪ್ನ ವ್ಯಾಲ್ಯೂ $228.9 ಮಿಲಿಯನ್ ಅಷ್ಟು ವ್ಯಾಲ್ಯೂ ಆಗಿದೆ. ಇವತ್ತಿನ ಆರ್ಟಿಕಲ್ನಲ್ಲಿ ಈ ಡೆವಲಪ್ಮೆಂಟ್ ಕೋಆಪರೇಷನ್ ಕೆಳಗೆ ಭಾರತ ಮಾಲ್ಡೀವ್ಸ್ಗೆ ಔಟ್ಡೋರ್ ಫಿಟ್ನೆಸ್ ಎಕ್ವಿಪ್ಮೆಂಟ್ನ ಪ್ರೊವೈಡ್ ಮಾಡಿರೋದ್ರ ಬಗ್ಗೆ ಇದೆ. ಭಾರತ ಹೇಗೆ ನೇಬರ್ಹುಡ್ ಫಸ್ಟ್ ಪಾಲಿಸಿನ ಫಾಲೋ ಮಾಡುತ್ತೆ, ಹಾಗೆ ಮಾಲ್ಡೀವ್ಸ್ ಕೂಡ 2012 18ವರೆಗೆ ಅವಧಿಯನ್ನು ಬಿಟ್ಟರೆ ನಿರಂತರವಾಗಿ ಮಾಲ್ಡೀವ್ಸ್ ಇಂಡಿಯಾ ಫಸ್ಟ್ ಪಾಲಿಸಿನ ಫಾಲೋ ಮಾಡ್ಕೊಂಡ್ಬರ್ತಿದೆ. ಈ ಪಾಲಿಸಿನ ಇನ್ನು ಮುಂದೆ ಕೂಡ ಮಾಲ್ಡೀವ್ಸ್ ಫಾಲೋ ಮಾಡುತ್ತೆ ಅನ್ನೋದ್ರ ಬಗ್ಗೆ ಈ ಆರ್ಟಿಕಲಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ. ಮುಂದಿನ ಆರ್ಟಿಕಲ್ ಸೆಂಡಿಂಗ್ ದ ರೈಟ್ ಮೆಸೇಜ್. ಇದು COVID-19 ಎಪಿಡೆಮಿಕ್ ಬಗ್ಗೆ ಇರುವಂಥ ಒಂದು ಆರ್ಟಿಕಲ್. ಇದು ಪ್ರಿಲಿಮ್ಸ್, ಕರೆಂಟ್ ಅಫೇರ್ಸ್ ಹಾಗೂ ಮೇನ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕೆಳಗೆ UPSC ಹಾಗೂ KPSC ಎರಡೂ ಸಿಲೆಬಸ್ಸಲ್ಲಿ ಬರುವಂಥದ್ದು. ಈ ಆರ್ಟಿಕಲ್ನಲ್ಲಿ COVID-19 ಪ್ಯಾಂಡಮಿಕ್ ಹಾಗೂ ಅದರ ಬಗ್ಗೆ ಯಾವಾಗ ಜನರಿಗೆ ಮಿಸ್ಕಮ್ಯುನಿಕೇಷನ್ ಆಗುತ್ತೆ, ಇದರ ಪರಿಣಾಮ ಏನು ಅನ್ನೋದ್ರ ಬಗ್ಗೆ ನೀಡಲಾಗಿದೆ. ಈ ಪ್ಯಾಂಡಮಿಕ್ನ ನಿಯಂತ್ರಣ ಮಾಡೋಕ್ಕೋಸ್ಕರ ಏನು ಮಾಸ್ಕ್ ಹಾಕೋಬೇಕು, ಸಾಮಾಜಿಕ ಅಂತರನ ಮೇಂಟೈನ್ ಮಾಡಬೇಕು ಅಂತ ಕಮ್ಯುನಿಕೇಟ್ ಮಾಡಲಾಗ್ತಾ ಇದೆ ಜನರಿಗೆ. ಅದು ಯಾಕೆ ಅಂತ ಕೂಡ ಕ್ಲಿಯರ್ ಆಗಿ ಹೇಳೋದು ಎಷ್ಟು ಮುಖ್ಯ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹೀಗೆ ಸರಿಯಾದ ಕಮ್ಯುನಿಕೇಷನ್ ಆಗದೆ ಹೇಗೆ ಅಮೆರಿಕದಲ್ಲಿ ಕೆಲವು ಜನ ಬ್ಲೀಚನ್ನು ಕುಡಿದು ಶರೀರದಲ್ಲೇ ಕೀಟಗಳನ್ನ ನಾಶ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರು ಅನ್ನೋದನ್ನ ಇಲ್ಲಿ ಉದಾಹರಣೆಯಾಗಿ ಕೊಟ್ಟಿದ್ದಾರೆ. ಈಗಿರೋ ಪ್ಯಾಂಡಮಿಕ್ ಬಗ್ಗೆ ಏನು ಜನರಿಗೆ ಹೇಳಲಾಗ್ತಾ ಇದೆ ಹಾಗೂ ಕ್ಲೈಮೇಟ್ ಚೇಂಜ್ ಬಗ್ಗೆ ಏನು ಕಮ್ಯುನಿಕೇಟ್ ಮಾಡಲಾಗುತ್ತೆ ಜನರಿಗೆ, ಇವೆರಡರ ಮಧ್ಯೆ ಇಲ್ಲಿ ಹೋಲಿಕೆನ ಮಾಡಲಾಗ್ತದೆ. ಪರಿಸರದಲ್ಲಿ ಫಾಸಿಲ್ ಫ್ಯೂಯಲ್ ಹಾಗೂ ಪೆಟ್ರೋಕೆಮಿಕಲ್ ಇಂಡಸ್ಟ್ರಿಯಿಂದ ಏನು ಪ್ರಭಾವ ಆಗ್ತಾ ಇದೆ, ಗ್ರೀನ್ ಹೌಸ್ ಗ್ಯಾಸ್ ಎಮಿಷನಿಂದ ತಾಪಮಾನ ಹೇಗೆ ಹೆಚ್ಚಾಗ್ತಿದೆ ಅನ್ನೋವಂಥದ್ದು ಸೈಂಟಿಫಿಕಲಿ ಗೊತ್ತಿರುವಂಥ ಸತ್ಯ. ಆದರೂ ಕೂಡ ಈ ಇಂಡಸ್ಟ್ರಿಗಳಿಂದ ಯಾರಿಗೆ ಪ್ರಾಫಿಟ್ ಆಗುತ್ತೆ ಅಂಥವರು ಸೇರಿ ಈ ಸತ್ಯದ ಮೇಲೆ ಕೂಡ ಒಂದು ಕನ್ಫ್ಯೂಷನ್ ನಿರಂತರವಾಗಿ ಇರುವಂತೆ ಒಂದು ಎಫರ್ಟ್ನ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದಾರೆ. ಗೂಗಲ್, ಅಮೆಝಾನ್ ಹೀಗೆ ಹಲವಾರು ಪ್ರಮುಖ ಕಂಪ್ನಿಗಳೇನಿದೆ, ಒಂದು ಕಡೆ ಕ್ಲೈಮೇಟ್ ಸಿಚುವೇಶನ್ಗೆ ಕಾಂಟ್ರಿಬ್ಯೂಟ್ ಮಾಡ್ತಾರೆ, ಇನ್ನೊಂದು ಕಡೆ ಕ್ಲೈಮೇಟ್ ಚೇಂಜ್ ಆಗದೆ ಇರೋವಂಥ ಇನ್ಸ್ಟಿಟ್ಯೂಷನ್ಗಳಿಗೆ ಫಂಡ್ ಕೂಡ ಮಾಡ್ತಾರೆ. ಹಾಗಾಗಿ ತಮ್ಮ ಪ್ರಾಫಿಟ್ಗೋಸ್ಕರ ಕ್ಲೈಮೇಟ್ ಚೇಂಜ್ ಸತ್ಯನೋ ಸುಳ್ಳೋ ಅನ್ನೋ ಮಟ್ಟಿಗೆ ಜನರ ಮನಸ್ಸಿನಲ್ಲಿ ಯಾವಾಗಲೂ ಕನ್ಫ್ಯೂಷನ್ ಇರೋ ಥರ ಎಫರ್ಟ್ ಮಾಡ್ತಾ ಇರ್ತಾರೆ. ಅದೇ ಥರ ಈ ಪ್ಯಾಂಡಮಿಕ್ನ ಸಿಚುವೇಶನಲ್ಲೂ ನಡೀತಾ ಇದೆಯಾ? ಯಾರು ಜನರು ಜೀವ ಕಳ್ಕೊಳ್ತಾ ಇರೋದಕ್ಕಿಂತ ಎಕನಾಮಿ ಮೇಲೆ ಏನು ಎಫೆಕ್ಟ್ ಆಗ್ತಾ ಇದೆ ಅದೇ ಜಾಸ್ತಿ ಅಂತ ತಿಳ್ಕೊಂಡಿದ್ದಾರೆ. ಅವರು ಈ ಕೆಲಸನ ಮಾಡ್ತಾ ಇದ್ದಾರಾ ಅನ್ನೋ ಪ್ರಶ್ನೆನ ಈ ಆರ್ಟಿಕಲ್ ಮಾಡ್ತಾ ಇದೆ. ಆದರೆ ಕ್ಲೈಮೇಟ್ ಚೇಂಜ್ಗೆ ಹೋಲಿಸಿದ್ರೆ ಈ COVID-19ನ ಸಿಚುವೇಶನ್ ಬೇರೆ ರೀತಿಯೇ ಇದೆ.
ಈ ಪ್ಯಾಂಡಮಿಕ್ನ ಸಂದರ್ಭದಲ್ಲಿ ಸೈಂಟಿಸ್ಟ್ಗಳ ಜೊತೆಗೆ ಸಿವಿಲ್ ಸರ್ವೆಂಟ್ಸ್, ಪೊಲಿಟಿಷಿಯನ್ಸ್ ಯಾರು ಡಿಸಿಷನ್ಸ್ ಮಾಡ್ತಿದ್ದಾರೆ, ಇವರೆಲ್ಲರಿಗೂ ಜನರ ಮೇಲೆ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ. ಹಾಗಾಗಿ ಈ ವೈರಸ್ ಬಗ್ಗೆ ಏನು ಸ್ಟಡಿ ನಡೆಯುತ್ತೆ, ಸೈನ್ಸಿಂದ ಏನು ತಿಳುವಳಿಕೆ ನಮಗೆ ಮುಂದೆ ಬರುತ್ತೆ, ಅದನ್ನು ಜನರಿಂದ ಮುಚ್ಚಿಡಬೇಡಿ, ಅದನ್ನು ಟ್ರಾನ್ಸ್ಪರೆಂಟಾಗಿ ಇಡಿ. ಜನರ ಜೊತೆ ಸರಿಯಾಗಿ ಇರುವಂಥ ಸಿಚುವೇಶನ್ ಇದ್ದ ಹಾಗೆ ಕಮ್ಯುನಿಕೇಟ್ ಮಾಡಿ ಅಂತ ಈ ಆರ್ಟಿಕಲಲ್ಲಿ ಹೇಳಲಾಗ್ತದೆ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಈ ಪ್ಯಾಂಡಮಿಕ್ನ ಹೇಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹ್ಯಾಂಡಲ್ ಮಾಡಲಾಗ್ತಾ ಇದೆ, ಹೇಗೆ ಮಾಡಬೇಕಿತ್ತು ಅನ್ನೋದಕ್ಕೆ ಉದಾಹರಣೆಯಾಗಿ ಇಟ್ಕೊಂಡಿರಿ. ಮುಂದಿನ ಆರ್ಟಿಕಲ್ ವೈರಲ್ ಔಟ್ರೇಜ್ ಓನ್ಲಿ ಸ್ಪೈಕ್ಸ್ ಡೇಟಾ. ಇದು ಕೂಡ ಕೋವಿಡ್-19 ಪ್ಯಾಂಡಮಿಕ್ಗೆ ಸಂಬಂಧ ಇರುವಂಥದ್ದು. ಹಾಗಾಗಿ ಇದು ಕೂಡ UPSC ಹಾಗೂ KPSCಯಲ್ಲಿ ಕರೆಂಟ್ ಅಫೇರ್ಸ್ ಪ್ರಿಲಿಮ್ ಸಿಲೆಬಸ್ ಹಾಗೂ ಮೇನ್ಸಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕೆಳಗೆ ಬರುವಂಥದ್ದು. ಹಿಂದಿನ ಆರ್ಟಿಕಲಲ್ಲಿ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ನಡೀತಿದೆ ಅಂತ ನೋಡಿದರೆ, ನಾವಿಲ್ಲಿ ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಈ ಕೋವಿಡ್-19 ಪ್ಯಾಂಡಮಿಕ್ನ ಹೇಗೆ ಹ್ಯಾಂಡಲ್ ಮಾಡ್ತಿದ್ದೀವಿ ಅನ್ನೋದ್ರ ಬಗ್ಗೆ ಒಂದು ಆರ್ಟಿಕಲ್ ನೀಡಲಾಗಿದೆ. ಇಲ್ಲಿ ನಮ್ಮ ದೇಶದಲ್ಲಿ ಏನಾಗ್ತಿದೆ ಅಂತ ಅಂದರೆ, ಯಾವ ರಾಜ್ಯದಲ್ಲಿ ಎಷ್ಟು ನಂಬರ್ ಕೋವಿಡ್ ಕೇಸಸ್ ರಿಪೋರ್ಟ್ ಆಗ್ತಾ ಇದೆ, ಅದ್ರ ಮೇಲೆ ತುಂಬ ಕೇಸಸ್ ರಿಪೋರ್ಟ್ ಆಗ್ತಿದೆ ಅನ್ನೋದ್ರ ಬಗ್ಗೆ ಹೆಮ್ಮೆ ಪಡೋದ್ರ ಬದಲು ಅಲ್ಲಿ ಸರಿಯಾಗಿ ಹ್ಯಾಂಡಲ್ ಮಾಡ್ತಾ ಇರೋದ್ರಿಂದ ಕೇಸಸ್ ರಿಪೋರ್ಟ್ ಆಗ್ತಾ ಇದೆ ಅಂತ ಲ್ಯಾಕ್ ಆಫ್ ಗವರ್ನೆನ್ಸ್ ಬಗ್ಗೆ ಇಲ್ಲಿ ಕಮೆಂಟ್ ಮಾಡಲಾಗ್ತಾ ಇದೆ, ತೀರ್ಮಾನನ ತಗೊಳ್ಳಲಾಗ್ತಾ ಇದೆ ಆ ರಾಜ್ಯದ ಬಗ್ಗೆ. ಆದರೆ ಇದು ಸತ್ಯ ಅಲ್ಲ ಅನ್ನೋದ್ರ ಬಗ್ಗೆ ತೆಲಂಗಾಣ ಹಾಗೂ ಆಂಧ್ರ ಪ್ರದೇಶನ ಉದಾಹರಣೆಯಲ್ಲಿ ನೀಡ್ತಾ ಇದ್ದಾರೆ. ತೆಲಂಗಾಣದಲ್ಲಿ 1.7 ಲ್ಯಾಕ್ ಟೆಸ್ಟ್ ಮಾಡಿ 34,000 ಕೇಸಸ್ ಇದೆ ಅಂತ ಹೇಳಲಾಗ್ತಾ ಇದ್ರೆ, ಆಂಧ್ರ ಪ್ರದೇಶಲ್ಲಿ 1.5 ಲ್ಯಾಕ್ ಟೆಸ್ಟ್ ಮಾಡಿ 30,000 ಕೇಸಸ್ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಇಲ್ಲಿ ನಂಬರ್ ಆಫ್ ಟೆಸ್ಟಿಂಗ್ ಹಾಗೂ ಟೆಸ್ಟಿಂಗ್ ಹೇಗೆ ನಡೀತಾ ಇದೆ ಎರಡೂ ಕೂಡ ಇಂಪಾರ್ಟೆಂಟ್ ಆಗಿರುವಂಥ ಡೇಟಾ. ಇದನ್ನು ನಾವು ಕ್ರೈಮ್ ಸ್ಟ್ಯಾಟಿಸ್ಟಿಕ್ಸ್ನ ಹೇಗೆ ಮಾಡ್ತಾರೆ ಅದಕ್ಕೆ ಹೋಲಿಸಿ ನೋಡೋಣ. ಒಂದು ಪ್ರದೇಶದಲ್ಲಿ ಕ್ರೈಮ್ ರಿಪೋರ್ಟಿಂಗೇ ಕಮ್ಮಿ ಆಗ್ತಾ ಇದ್ರೆ, ಅದನ್ನು ನಾವು ಇನ್ನೊಂದು ಕಡೆಯಲ್ಲಿ ಕ್ರೈಮ್ ರಿಪೋರ್ಟಿಂಗ್ ಜಾಸ್ತಿ ಆಗ್ತಾ ಇದೆ, ಅವೆರಡೂ ನಾವು ಹೋಲ್ಸೋಕ್ಕಾಗೋದಿಲ್ಲ. ಎಲ್ಲಿ ಎಲ್ಲ ಕೇಸಸ್ ಫೈಲ್ ಆಗಿದೆ ಹಾಗೂ ಸಾಲ್ವ್ ಆಗಿದೆ, ಅದೇ ನಾವು ಅಲ್ಟಿಮೇಟ್ ಸಕ್ಸಸ್ ಅಂತ ಹೇಳ್ಬೋದು. ಹಾಗೆ ಇಲ್ಲೂ ಕೂಡ ಎಲ್ಲ ಕೋವಿಡ್ ಕೇಸಸ್ ರಿಪೋರ್ಟ್ ಆಗೋದು ತುಂಬ ಮುಖ್ಯ ಆಗುತ್ತೆ ಈ ಪ್ಯಾಂಡಮಿಕ್ನ ನಾವು ಎದುರಿಸ್ಬೇಕಂತ ಅಂದರೆ. ಹಾಗೆ ಏನಾದ್ರು ಆಗಲಿಲ್ಲ ಅಂತ ಅಂದರೆ ಆನೆಸ್ಟಾಗಿ ರಿಪೋರ್ಟಿಂಗ್ ಕೂಡ ಆಗೋದಿಲ್ಲ. ಅದೇ ಇಲ್ಲೂ ಕೂಡ ನಡೀತಾ ಇರುವಂಥದ್ದು. ಯಾವ ಕೇಸಸ್ಸಲ್ಲಿ ಮೊದಲು ತೀರ್ಕೊಳ್ತಾರೆ, ಅದ ನಂತರ ಟೆಸ್ಟ್ ಪಾಸಿಟಿವ್ ಬಂದಿರುತ್ತೆ, ಅದು ಪ್ರಾಬಬಲ್ ಕೋವಿಡ್ ಕೇಸ್ ಅಂತ ರಿಪೋರ್ಟೇ ಮಾಡ್ತಾ ಇಲ್ಲ ಇಲ್ಲಿ. ಅದರಿಂದಾಗಿ ನಾವು 20 to 30% ಮಿಸ್ಸಿಂಗ್ ಡೇಟಾ ಅಂತಲೇ ನಾವು ಕನ್ಸಿಡರ್ ಮಾಡ್ಬೋದು. ಇದು ನಡಿಬಾರ್ದು ಅಂತ ಅಂದರೆ ಅದರ ಸೊಲ್ಯೂಷನ್ ಏನು ಅಂದರೆ, ಈ ಕೇಸಸ್ನ ರಿಪೋರ್ಟ್ ಮಾಡಬೇಕಾದ್ರೆ ನಂಬರ್ ಆಫ್ ಕೇಸಸ್ ಮೇಲೆ ಒತ್ತು ನೀಡಬಾರ್ದು, ಅದರ ಹಿಂದೆ ಪ್ರೊಸೆಸ್ಸಲ್ಲಿ ಏನು ಸಮಸ್ಯೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ರಿಪೋರ್ಟಿಂಗಲ್ಲಿ ಒತ್ತು ನೀಡಬೇಕಾಗತ್ತೆ. ನಂಬರ್ ಆಫ್ ಕೇಸಸ್ ಕಮ್ಮಿ ಆದ ಕೂಡಲೇ ಅದು ಸಕ್ಸಸ್ ಅಂತ ಪರಿಗಣಿಸಬಾರ್ದು. ಹೇಗೆ ಒಂದು ಗಾಯ ಆದ ನಂತರ ಮೇಲೆ ಪ್ಲಾಸ್ಟಿಕ್ ಸರ್ಜರಿ ಮಾಡಿ ಅದು ಸರಿ ಆಗಕ್ಕೆ ಬರಲ್ಲ, ಕೆಳಗೆ ಗಾಯದ ಮೇಲೆ ಫಸ್ಟ್ ಮೆಡಿಸಿನ್ ಹಚ್ಚೋದು ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಈ ಸಂದರ್ಭದಲ್ಲೂ ಕೂಡ ಈ ಕೇಸಸ್ಗಳ ಹಿಂದೆ ಇರುವಂಥ ಸಮಸ್ಯೆ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗತ್ತೆ. ಆವಾಗಲೇ ನಾವು ಈ ಪ್ಯಾಂಡಮಿಕ್ನ ಸಕ್ಸಸ್ಫುಲಿ ಎದುರಿಸೋಕ್ಕೆ ಆಗೋದು ಅಂತ ಈ ಆರ್ಟಿಕಲಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ಆರ್ಟಿಕಲ್ ಲಾಸ್ಟ್ ಆಪರ್ಚುನಿಟಿ. ಭಾರತ ಏನು ಚಾಬಾರ್ ಪೋರ್ಟ್ ಪ್ರಾಜೆಕ್ಟಿಂದ ಹೊರ ಬಂತು, ಅದರಿಂದ ಚೀನಾಗೆ ಏನು ಲಾಭ ಆಗ್ಬೋದು ಅನ್ನೋದ್ರ ಬಗ್ಗೆ ಇಲ್ಲಿ ಚರ್ಚೆ ಮಾಡಲಾಗ್ತಾ ಇದೆ. ಇದು ಕೂಡ ಕರೆಂಟ್ ಅಫೇರ್ಸ್ ಹಾಗೂ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಕೆಳಗೆ ಪ್ರಿಲಿಮ್ಸ್ ಹಾಗೂ ಮೇನ್ ಸಿಲೆಬಸ್ಸಲ್ಲಿ ಬರುವಂಥದ್ದು. ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಚಹಾಬಾರ್ ಪೋರ್ಟ್ನ ಜಾಗ್ರಫಿಕಲ್ ಪೊಸಿಷನ್ ಬಗ್ಗೆ ತಿಳ್ಕೊಳ್ಳೋಣ. ಈ ಚಹಾಬಾರ್ ಪೋರ್ಟ್ ಮಕ್ರಾನ್ ಕೋಸ್ಟಲ್ಲಿ ಇರುವಂಥದ್ದು. ಪಾಕಿಸ್ತಾನ್ನ ಗ್ವದಾರ್ ಪೋರ್ಟಿಂದ ಕೇವಲ 75 ಕಿಲೋಮೀಟರ್ ದೂರ ಇರುವಂಥದ್ದು ಹಾಗೂ ಮುಂಬೈನ ಕಾಂಡ್ಲಾ ಪೋರ್ಟಿಂದ 480 ನಾಟಿಕಲ್ ಮೈಲ್ಸ್ ದೂರ ಇದೆ. ಈ ಗ್ವದಾರ್ ಪೋರ್ಟ್ ಚೀನಾ ಬಲೂಚಿಸ್ತಾನಲ್ಲಿ ಬಿಲ್ಟ್ ಹಾಗೂ ಆಪರೇಟ್ ಮಾಡ್ತಿರುವಂಥದ್ದು. ಅದರ ಉತ್ತರವಾಗಿ ಚಹಾಬಾರ್ ಪೋರ್ಟ್ ಸ್ಟ್ರಾಟಜಿಕಲಿ ಭಾರತಕ್ಕೆ ತುಂಬ ಮುಖ್ಯ ಆಗಿರುವಂಥದ್ದು. ಅಫ್ಘಾನಿಸ್ತಾನ್ ಹಾಗೂ ಅದರ ನಂತರ ಕನೆಕ್ಟ್ ಆಗುವಂಥ ಸೆಂಟ್ರಲ್ ಏಷ್ಯಾ, ರಷ್ಯಾ, ಯುರೋಪ್ ಇವೆಲ್ಲ ಪ್ರದೇಶಗಳಿಗೆ ಪಾಕಿಸ್ತಾನ್ದು ಲ್ಯಾಂಡ್ ರೂಟ್ ಬದಲು ನಾವು ಚಹಾಬಾರ್ ಪೋರ್ಟ್ ಥ್ರೂ ಸಿ ರೂಟ್ನ ನಾವು ಫಾಲೋ ಮಾಡಬಹುದು. ಈ ಚಹಾಬಾರ್ ಪೋರ್ಟ್ನಿಂದಾಗಿ ಈ ಎಲ್ಲ ಜಾಗಗಳಿಗೆ ಭಾರತಕ್ಕೆ ಡೈರೆಕ್ಟ್ ಆಕ್ಸೆಸ್ ಸಿಗೋದ್ರಿಂದ ಇದು ತುಂಬ ಮುಖ್ಯ ಆಗಿದೆ ಅಂತ ನಾವು ಹೇಳ್ಬೋದು. ಈ ಚಹಾಬಾರ್ ಪೋರ್ಟ್ ಪ್ರಾಜೆಕ್ಟ್ 2003ಯಲ್ಲೇ ಸೈನ್ ಆಗಿತ್ತು ಇರಾನ್ ಮತ್ತು ಇಂಡಿಯಾ ಮಧ್ಯ. ನಂತರ 2016ನಲ್ಲಿ ಒಂದು ಟ್ರೈಲ್ಯಾಟ್ರಲ್ ಟ್ರೇಡ್ ಹಾಗೂ ಟ್ರಾನ್ಸಿಟ್ ಅಗ್ರಿಮೆಂಟ್ ಕೂಡ ಸೈನ್ ಆಗಿತ್ತು. ಈ ಅಗ್ರಿಮೆಂಟ್ನ ಪ್ರಕಾರ ಚಹಾಬಾರ್ ಪೋರ್ಟ್ನ ಸುತ್ತ ಏನು ಫ್ರೀ ಟ್ರೇಡ್ ಝೋನ್ ಡೆವಲಪ್ ಆಗ್ತಾ ಇದೆ, ಅಲ್ಲಿ 10 ವರ್ಷದ ಲೀಸ್ ಹಾಗೂ 2 ಟರ್ಮಿನಲ್ 5 ಬರ್ತ್ಸ್ನ
ಆಪರೇಟ್ ಮಾಡೋಕ್ಕೆ ನೀಡಲಾಗಿತ್ತು. ಅದರ ಜೊತೆಗೆ 628 ಕಿಲೋಮೀಟರ್ ಅಷ್ಟು ಉದ್ದ ಇರುವಂಥ ಚಹಬಹಾರ್ ಹಾಗೂ ಜಹೇದಾನ್ ಮಧ್ಯೆ ಇರುವಂಥ ಒಂದು ರೈಲ್ವೆ ಲೈನನ್ನು ಬಿಲ್ಡ್ ಮಾಡುವಂಥ ಆಪರ್ಚುನಿಟಿನ ಇಂಡಿಯಾಗೆ ಕೊಡಲಾಗಿತ್ತು. ಭಾರತದ ಇರ್ಕಾನ್ ಜೊತೆಗೆ $1.6 ಬಿಲಿಯನ್ ವ್ಯಾಲ್ಯೂ ಅಷ್ಟು ಇರಾನ್ ಮತ್ತು ಭಾರತ ಮಧ್ಯೆ ಕಮಿಟ್ಮೆಂಟ್ ಆಗಿತ್ತು. ಅಫ್ಘಾನಿಸ್ತಾನ್ಗೆ ಈ ಚಹಬಹಾರ್ ಪೋರ್ಟ್ನಿಂದ ನಾವು ಸಾಕಷ್ಟು ಎಕ್ಸ್ಪೋರ್ಟ್ ಮಾಡಿದ್ರೂ ಕೂಡ ಈ ರೈಲ್ವೆ ಲೈನ್ ಮೇಲೆ ಕೆಲಸ ಆರಂಭ ಆಗಲೇ ಇಲ್ಲ. ಇದರ ಮುಖ್ಯ ಕಾರಣ US ಇಂದ ಬಂದಂಥ ಸ್ಯಾಂಕ್ಷನ್ಸ್. ಈ ಸ್ಯಾಂಕ್ಷನ್ಸ್ನಿಂದ ಕೂಡ ಈ ಚಹಬಹಾರ್ ಪೋರ್ಟ್ ಹಾಗೂ ರೈಲ್ವೆ ಲೈನ್ನ ಭಾರತ ರಕ್ಷಣೆ ಮಾಡಿದ್ರು. ಇದನ್ನು ಕಟ್ಟಕ್ಕೋಸ್ಕರ ಯಾರು ಪಾರ್ಟ್ನರ್ಸ್ ಬೇಕಿತ್ತು ಅವರು ಈ ಸ್ಯಾಂಕ್ಷನ್ಸ್ನಿಂದಾಗಿ ಮುಂದೆ ಬರಲಿಲ್ಲ. ಹಾಗಾಗಿ ಈ ಪ್ರಾಜೆಕ್ಟ್ ಏನಿದೆ ಸ್ಥಗಿತ ಆಗಬೇಕಾಯಿತು ಭಾರತದ ಸೈಡಿಂದ. ಈಗ ಇರಾನ್ ಭಾರತವನ್ನು ಬಿಟ್ಟು ತಾನೇ ಇದರಲ್ಲಿ ಇನ್ವೆಸ್ಟ್ ಮಾಡಿ ಈ ಪ್ರಾಜೆಕ್ಟ್ನ ಮುಂದುವರಿಸ್ತಾ ಇದೆ ಅಂತ ಹೇಳ್ತಾ ಇದೆ. ಆದರೆ ನಾವು ಈಗಾಗಲೇ ಮುಂಚೆ ಒಂದು ಆರ್ಟಿಕಲಲ್ಲಿ ಡಿಸ್ಕಸ್ ಮಾಡಿದಾಗೆ ಚೀನಾ $400 ಮಿಲಿಯನ್ ಅಷ್ಟು ಲಾಂಗ್ ಟರ್ಮ್ ಪಾರ್ಟ್ನರ್ಶಿಪ್ ಇರಾನ್ನಲ್ಲಿ ಮಾಡ್ತಾ ಇದೆ. ಹಾಗಾಗಿ ಭಾರತ ಏನು ಈ ಚಹಬಹಾರ್ ಪೋರ್ಟ್ ಪ್ರಾಜೆಕ್ಟ್ನಿಂದ ಹೊರ ಬರಬೇಕಾಯಿತು, ಇದರಿಂದಾಗಿ ಚೀನಾಗಿ ನೇರವಾಗಿ ಲಾಭ ಆಗಿದೆ ಅಂತ ಈ ಆರ್ಟಿಕಲಲ್ಲಿ ಹೇಳ್ತಾ ಇದ್ದಾರೆ. ಇವತ್ತಿನ ಕೊನೆಯ ಆರ್ಟಿಕಲ್ ದ ಸ್ಟ್ಯಾಂಡ್ ಆಫ್ ಆನ್ ಚೈನಾಸ್ ಇಂಡಿಯಾ ಪಾಲಿಸಿ ಡೈಲಮಾ. ಇದು ಕೂಡ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಕೆಳಗೆ ಬರುವಂಥದ್ದು. ಈ ಆರ್ಟಿಕಲ್ನಲ್ಲಿ ಚೀನಾ ಭಾರತದ ಮೇಲೆ ಏನು ಪಾಲಿಸಿ ಬಳಸಬೇಕು ಅನ್ನೋದ್ರ ಮೇಲೆ ಒಂದು ಡೈಲಮಾದಲ್ಲಿದೆ ಅನ್ನೋದ್ರ ಬಗ್ಗೆ ಇಲ್ಲಿ ಕೊಡ್ತಾ ಇದ್ದಾರೆ. ಇಲ್ಲಿ ಭಾರತ ಮತ್ತು ಚೀನಾ ಮಧ್ಯ ಇತ್ತೀಚೆಗೆ ಏನು ಕ್ಲಾಶಸ್ ನಡೀತು ಅದ್ರ ಬಗ್ಗೆ ನೇರವಾಗಿ ಚರ್ಚೆ ಆಗ್ತಾ ಇಲ್ಲ. ಭಾರತದ ಬಗ್ಗೆ ಚೀನಾಗಿರುವ ಫಾರಿನ್ ಪಾಲಿಸಿಯ ಬಗ್ಗೆ ಓವರ್ ಆಲ್ ಇಲ್ಲಿ ಚರ್ಚೆ ಮಾಡಲಾಗ್ತಾ ಇದೆ. ಭಾರತದಲ್ಲಿ ಕೂಡ ಚೀನಾ ಬಗ್ಗೆ ನಾವು 2 ರೀತಿಯ ಒಪಿನಿಯನನ್ನು ನೋಡ್ಬೋದು. ಒಂದು ಕಡೆ ಈಗ ಏನು ಕ್ಲಾಶಸ್ ನಡೀತು ಅದಕ್ಕೆ ಉತ್ತರವಾಗಿ ನಾವೇನು ಪ್ರಾಡಕ್ಟ್ಸ್ ಬೈಕಾಟ್ ಮಾಡಿದ್ದೀವಿ ಆ ಸ್ಟ್ಯಾಂಡ್ನ ಸಪೋರ್ಟ್ ಮಾಡ್ತಾರೆ. ಆದರೆ ಇನ್ನೊಂದು ಕಡೆ ಕೆಲವು ಜನ ಈ ಪ್ರಾಡಕ್ಟ್ಸ್ನ ನಾವೇನು ಬೈಕಾಟ್ ಮಾಡ್ತಾ ಇದ್ದೀವಿ ಅದರಿಂದಾಗಿ ಭಾರತದ ಎಕಾನಮಿಗೆ ತೊಂದರೆ ಆಗುತ್ತೆ. ಈ ಗ್ಲೋಬಲೈಸೇಷನ್ ಇರೋವಂಥ ಸಂದರ್ಭದಲ್ಲಿ ನಾವು ರಾ ಮೆಟೀರಿಯಲ್ಸ್ನ ಚೈನಾದಿಂದ ತರಿಸ್ಕೊಂಡೇ ಇದ್ದಾಗ ನಮ್ಮ ಎಕಾನಮಿಗೆ ಅದು ಎಫೆಕ್ಟ್ ಆಗುತ್ತೆ. ಹೀಗೆ 2 ರೀತಿ ಒಪಿನಿಯನ್ನ ನಾವು ನೋಡಬಹುದು. ಇದೇ ರೀತಿಯಲ್ಲಿ ಚೀನಾದಲ್ಲಿ ಕೂಡ ಭಾರತದ ಮೇಲೆ ಅವ್ರ ಪಾಲಿಸಿ ಏನಿರಬೇಕು ಅನ್ನೋದ್ರ ಬಗ್ಗೆ 2 ರೀತಿಯ ಒಪಿನಿಯನ್ಗಳಿದೆ. ಒಂದು ಒಪಿನಿಯನ್ನ ಪ್ರಕಾರ ಚೈನಾ ಇಂಡಿಯಾ ಮೇಲೆ ಅಗ್ರೆಸಿವ್ ಸ್ಟ್ಯಾಂಡ್ನ ಕಂಟಿನ್ಯೂ ಮಾಡಬೇಕು. US ಅಲೈ ಆಗಿರೋವಂಥ ಭಾರತದ ಜೊತೆಗೆ ಬಾರ್ಡರ್ ಡಿಸ್ಪ್ಯೂಟ್ನ ರಿಸಾಲ್ವ್ ಮಾಡ್ಕೋಬಾರ್ದು. ಬಾರ್ಡರ್ ಏರಿಯಾ ಪೂರ್ತಿಯಾಗಿ ಡಿಸ್ಟೆಬಿಲೈಸ್ ಆಗಿರಬೇಕು. ಮತ್ತೊಂದು ವಿಶ್ಲೇಷಣೆಯ ಪ್ರಕಾರ ಈ ಚೈನಾ ಏನು ಕ್ಲಾಶಸ್ ನಡೆಸ್ತಾ ಇದೆ ಅದರಿಂದ ಚೈನಾದ ವಿರುದ್ಧ ಭಾರತನ ಒಗ್ಗೂಡಿಸ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಭಾರತದ ಮೇಲೆ ಅಗ್ರೆಸಿವ್ ಸ್ಟ್ಯಾಂಡ್ ತೊಗೊಂಡ್ರೆ ಇಂಡಿಯನ್ ಓಷನ್ ಮೇಲೆ ಭಾರತಕ್ಕಿರೋ ಇನ್ಫ್ಲೂಯೆನ್ಸ್ನ ಯೂಸ್ ಮಾಡಿಕೊಂಡು ಚೀನಾಗೆ ಹಾರ್ಮ್ ಆಗಬಹುದು ಅಂತ ಇಲ್ಲಿ ಹೇಳ್ತಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆ್ಯಂಟಿ ಚೈನಾ ಅಲಯನ್ಸ್ಗೆ ನಾವು ಜಾಸ್ತಿ ಅವಕಾಶ ಮಾಡಿಕೊಟ್ಟಂಗಾಗುತ್ತೆ. ಭಾರತ ಆರ್ಥಿಕವಾಗಿ ರೈಸಿಂಗ್ ಪವರ್ ಆಗಿದ್ದು ಅದನ್ನು ಹೊರತು ಮುಂದುವರೆಯೋದು ಚೈನಾಗೆ ಉಪಯೋಗ ಆಗೋ ಅಂಥದ್ದಲ್ಲ. ಹಾಗಾಗಿ ಭಾರತದ ಜೊತೆ ನೇರವಾಗಿ ಆರ್ಮಿ ಕ್ಲಾಶಸಲ್ಲಿ ಇನ್ವಾಲ್ವ್ ಆಗದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತಕ್ಕಿಂತ ಚೀನಾಗೆ ಅಡ್ವಾಂಟೇಜ್ ಇರೋ ಥರ ಚೀನಾದ ಪಾಲಿಸಿ ಇರಬೇಕು ಭಾರತದ ಮೇಲೆ ಅಂತ ಇದು ಇನ್ನೊಂದು ಒಪಿನಿಯನ್ ಹೇಳುತ್ತೆ. ಚೀನಾಗೆ ಭಾರತದ ಮೇಲೆ ಹೀಗೆ ಇರುವಂಥ 2 ಒಪಿನಿಯನ್ನ ಭಾರತ ತಿಳ್ಕೊಳೋದ್ರಿಂದ ಭಾರತ ಇದನ್ನು ತನ್ನ ಸುವರ್ಣಾವಕಾಶ ಅಂತ ತಿಳ್ಕೊಂಡು ಚೀನಾದ ಮೇಲೆ ತನ್ನ ಪಾಲಿಸಿನ ಚೇಂಜ್ ಮಾಡ್ಕೋಬಹುದು ಅಂತ ಈ ಆರ್ಟಿಕಲಲ್ಲಿ ಸಮ್ಮರೈಸ್ ಮಾಡ್ತಾ ಇದ್ದಾರೆ. ಇವತ್ತಿನ ಎಲ್ಲ ಆರ್ಟಿಕಲ್ ಸ್ಪಷ್ಟವಾಗಿ ನಿಮಗೆ ತಿಳಿದಿದೆ ಅಂತ ಅನ್ಕೋತೀನಿ. ಏನಾದ್ರು ಡೌಟ್ಸ್ ಇದ್ದಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.